ನಮ್ಮ ಮೆಟ್ರೋ ರೈಲು ಸಂಚಾರ ಮತ್ತೆ ಪುನರಾರಂಭ ಆಗಿದೆ. ಸದ್ಯ ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ ಬಿಎಂಆರ್ಸಿಎಲ್ ಸಿಬ್ಬಂದಿ. ನಿನ್ನೆ ಭದ್ರತೆಗಾಗಿ ನಿಯೋಜಿಸಲ್ಪಟ್ಟಿದ್ದಂತಹ ಸಿಬ್ಬಂದಿ ಜೊತೆ ಬಿಎಂಆರ್ಸಿಎಲ್ ಸಿಬ್ಬಂದಿ ನಡುವೆ ಕಿತ್ತಾಟ ನಡೆದಿತ್ತು. ಈ ಸಂದರ್ಭದಲ್ಲಿ ದೊಡ್ಡ ಗಲಾಟೆ ಆಗಿತ್ತು. ಆ ನಂತರದಲ್ಲಿ ಬಿಎಂಆರ್ಸಿಎಲ್ ಸಿಬ್ಬಂದಿ ವಿರುದ್ಧ ಒಂದು ಕಠಿಣ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿತ್ತು. ಇದೆಲ್ಲವನ್ನು ವಿರೋಧಿಸಿ ಇವತ್ತು ಬೆಳಗ್ಗೆಯಿಂದನೇ ಬಿಎಂಆರ್ಸಿಎಲ್ ಸಿಬ್ಬಂದಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಬೆಂಗಳೂರಿನಲ್ಲಿ ಮೆಟ್ರೋ ಸಂಚಾರ ಸಂಪೂರ್ಣವಾಗಿ ಸ್ಥಗಿತ ಆಗಿತ್ತು. ಸಾರ್ವಜನಿಕರು ಬಹಳ ಪರದಾಡಿದ್ರು. ಒಂದು ಹಂತದಲ್ಲಿ ಅವರ ವಿರುದ್ಧ ಎಸ್ಮಾ ಜಾರಿಗೊಳಿಸಿ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ, ಪ್ರತಿಭಟನೆ ನಡೆಸ್ತಾ ಇರೋರನ್ನ ಜೈಲಿಗಿಡ್ತೀವಿ ಎನ್ನುವಂತ ನಿರ್ಧಾರಕ್ಕೂ ಕೂಡ ಬಿಎಂಆರ್ಸಿಎಲ್ ಬರ್ತಾ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಅದೆಲ್ಲದರ ಜೊತೆಗೇನೆ ಈಗ ಪೊಲೀಸ್ ಅಧಿಕಾರಿ ಹೇಮಂತ್ ನಿಂಬಾಳ್ಕರ್ ಅವರು ಒಂದು ಸಂಧಾನ ಸಭೆಯನ್ನ ಕೂಡ ನಡೆಸಿದ್ರು. ಹೇಮಂತ್ ನಿಂಬಾಳ್ಕರ್ ಅವರ ನೇತೃತ್ವದಲ್ಲಿ ನಡೆದಂತ ಸಂಧಾನ ಸಭೆಯ ಫಲಪ್ರದವಾಗಿ ಇದೀಗ ಬಿಎಂಆರ್ಸಿಎಲ್ ಸಿಬ್ಬಂದಿ ತಮ್ಮ ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಈ ಕಾರಣಕ್ಕಾಗಿ ಇನ್ನೇನು ಕೆಲವೇ ಹೊತ್ತಲ್ಲಿ ನಮ್ಮ ಮೆಟ್ರೋ ರೈಲು ಸಂಚಾರ ಮತ್ತೆ ಪುನರಾರಂಭ ಆಗಲಿದೆ. ಇವತ್ತು ಬೆಳಗ್ಗೆಯಿಂದನೂ ಕೂಡ ಬೆಂಗಳೂರಿನಲ್ಲಿ ಸಾರ್ವಜನಿಕರು ಬಹಳ ಪರದಾಡಬೇಕಾದಂತಹ ಸ್ಥಿತಿಗತಿಗಳು ನಿರ್ಮಾಣ ಆಗಿತ್ತು. ಅದರಲ್ಲೂ ಕೂಡ ಮೆಟ್ರೋ ಸಂಚಾರದ ಮೇಲೆನೆ ಡಿಪೆಂಡ್ ಆದಂಥವರೇ ಇವತ್ತು ಬಹಳ ಪರದಾಡಿದ್ರು. ಕಾರಣ ಅಂತಂದ್ರೆ ಬೆಳಗ್ಗೆಯಿಂದ ಮೆಟ್ರೋ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ಜೊತೆಗೆ ಬಿಎಂಆರ್ಸಿಎಲ್ ಸಿಬ್ಬಂದಿ ಪ್ರತಿಭಟನೆಯಲ್ಲಿ ತೊಡಗಿದ್ದಂತಹ ಕಾರಣದಿಂದಾಗಿನೇ ಈ ರೀತಿಯಾಗಿ ಮೆಟ್ರೋ ಸ್ಥಗಿತಗೊಂಡಿತ್ತು. ಆದರೆ ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ಮೆಟ್ರೋ ಸಿಬ್ಬಂದಿ ಪ್ರತಿಭಟನೆ ನಡೆಸೋದು ಸರಿಯಲ್ಲ. ಅವರು ಅದರಲ್ಲೂ ಕೂಡ ಪ್ರತಿನಿತ್ಯ ಲಕ್ಷಾಂತರ ಮಂದಿ ಓಡಾಡುವಂತಹ ಈ ಮೆಟ್ರೋ ಸಂಚಾರವನ್ನು ಇವರೆಲ್ಲ ಸ್ಥಗಿತಗೊಳಿಸ್ತಾರೆ ಅಂತ ಅಂದ್ರೆ ಇದು ಯಾವ ರೀತಿಯಾದಂತಹ ಕೆಲಸಕ್ಕೆ ಇವರು ಮುಂದಾಗ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲೂ ಕೂಡ ಟೀಕೆಗಳು ವ್ಯಕ್ತ ಆಗ್ತಾ ಇತ್ತು. ಅದೆಲ್ಲದರ ಜೊತೆಗೇನೂ ಕೂಡ ಮತ್ತೊಂದು ಕಡೆ ಸಂಧಾನ ಸಭೆ ಕೂಡ ನಡೀತಾ ಇತ್ತು. ಯಾಕಂತ ಅಂದ್ರೆ ಬಿಎಂಆರ್ಸಿಎಲ್ ಸಿಬ್ಬಂದಿ ಹೇಳ್ತಾ ಇರುವಂತಹ ಪ್ರಕಾರವಾಗಿ ನಮ್ಮದೇನೂ ತಪ್ಪಿರಲಿಲ್ಲ, ಅಲ್ಲಿ ಏನು ಭದ್ರತೆಗಾಗಿ ನಿಯೋಜಿಸಲ್ಪಟ್ಟಂತ ಸಿಬ್ಬಂದಿ ಸರಿಯಾದ ರೀತಿಯಂತ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ಸಿಬ್ಬಂದಿ. ಈ ಕಾರಣಕ್ಕಾಗಿನೇ ನಾವು ಪ್ರಶ್ನಿಸಿದ್ದಕ್ಕೆ ನಮ್ಮ ಮೇಲೆ ಹಲ್ಲೆ ಆಯಿತು ಅನ್ನುವಂಥದ್ದನ್ನ ಅವರು ಕೂಡ ಈ ಸಂದರ್ಭದಲ್ಲಿ ಆರೋಪವನ್ನ ಮಾಡ್ತಾ ಇದ್ದಂಥದ್ದು. ಆ ನಂತರದಲ್ಲಿ ಮೆಟ್ರೋ ಸಿಬ್ಬಂದಿ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಅವ್ರ ಮೇಲೆ ಕಠಿಣ ಕ್ರಮವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ನಿರ್ಧರಿಸಲಾಗಿತ್ತು. ಆದರೆ ಅದೆಲ್ಲದರ ಹೊರತಾಗಿ ಈಗ ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಈಗ ಹೇಮಂತ್ ನಿಂಬಾಳ್ಕರ್ ಅವರ ಒಂದು ಪ್ರಯತ್ನ ಯಾವ ರೀತಿಯಲ್ಲಿ ಸಫಲ ಆಗಿದೆ ಪವನ್? ಯಾವ ರೀತಿಯಾಗಿ ಸಭೆಯಲ್ಲಿ ಮನವೊಲಿಕೆ ಪ್ರಯತ್ನ ನಡೆದಿತ್ತು ಅಂತ ಹೇಳಿ ಪವನ್? ಖಂಡಿತ ಮಲ್ತೇಶ್, ಇವತ್ತು ಬೆಳಿಗ್ಗೆಯಿಂದಲೂ ಸಹ ಒಂದು ಪ್ರತಿಭಟನೆ ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಲಕ್ಷಾಂತರ ಜನ ಪ್ರಯಾಣಿಕರಿಗೆ ಸಮಸ್ಯೆ ಆಗಿತ್ತು. ಮೆಟ್ರೋ ರೈಲು ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಜನ ಎಲ್ಲಾನು ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದಕ್ಕೂ ಪರದಾಡಿದ್ರು. ಜೊತೆಯಲ್ಲಿ ಈ ಒಂದು ರೈಲ್ವೆ ಸಂಚಾರದ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆಟೋಗಳಾಗ್ಬೋದು ಅಥವಾ ಬಸ್ಗಳಾಗ್ಬೋದು ಹೋಗೋದಕ್ಕೂ ಸಹ ಕಷ್ಟ ಆಗಿತ್ತು. ಸೊ ಹೀಗಾಗಿ ಆ ಜನ ಸಹ ಪರದಾಡುವಂತ ಸ್ಥಿತಿ ಏರ್ಪಟ್ಟಿತ್ತು. ಇನ್ನೊಂದ್ ಕಡೆ ಮೆಟ್ರೋ ಸಿಬ್ಬಂದಿಗಳು ಪೊಲೀಸರ ವಿರುದ್ಧ ಸಹ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೀಗಾಗಿ ಬೆಳಿಗ್ಗೆ ಒಂದು ಸರ್ಕಾರದ ಉನ್ನತ ಮೂಲಗಳಿಂದ ಬಂದ ಮಾಹಿತಿಯ ಪ್ರಕಾರವಾಗಿ ಎಸ್ಮಾ ಜಾರಿಯನ್ನ ಮಾಡೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನ ಮಾಡಲಾಗ್ತಿದೆ ಅಂತ ಸಹ ಹೇಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಹೇಮಂತ್ ನಿಂಬಾಳ್ಕರ್, ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಂತಹ ಹೇಮಂತ್ ನಿಂಬಾಳ್ಕರ್ ಅವರು ಬಿಎಂಆರ್ಸಿಎಲ್ ಸಿಬ್ಬಂದಿಗಳ ಜೊತೆ ಮಾತುಕತೆಗೆ ಮುಂದಾದಾಗ ಅವರ ಒಂದು ಮುಖ್ಯವಾದಂತಹ ಬೇಡಿಕೆಗಳೇನಿದೆ ಈ ಬೇಡಿಕೆಗಳನ್ನ ಈಡೇರಿಸುವುದಾಗಿ ಸಹ ಭರವಸೆಯನ್ನ ನೀಡ್ತಾರೆ. ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಜೊತೆಯಲ್ಲಿ ಮುಂದಿನ ಗುರುವಾರ ಬಿಎಂಆರ್ಸಿಎಲ್ ನ ಎಂಡಿ ಮತ್ತು ಹಿರಿಯ ಅಧಿಕಾರಿಗಳ ಜೊತೆ ಸಿಬ್ಬಂದಿಗಳು ಮತ್ತು ಶಾಸಕ ಎನ್ ಎ ಹಾರಿಸ್ ಅವರ ಜೊತೆಯಲ್ಲಿ ಒಂದು ಸಭೆ ನಡೆಯುತ್ತೆ. ಸಭೆಯನ್ನು ನಡೆದ ನಂತರ ಎಲ್ಲಾ ಸಮಸ್ಯೆಗಳನ್ನು ಸಹ ಇತ್ಯರ್ಥಗೊಳಿಸುವುದಾಗಿ ಸಹ ಹೇಳಿದ್ದಾರೆ. ನಿನ್ನೆ ಸುಮಾರು 20ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಅದರಲ್ಲಿ 6 ಜನರ ಮೇಲೆ ಎಫ್ಐಆರ್ ದಾಖಲು ಮಾಡೋದಕ್ಕೂ ಸಹ ಮುಂದಾಗಿದ್ರು. ಆದ್ರೆ ತಪ್ಪಿತಸ್ಥರು ಅಂದ್ರೆ ಇಬ್ಬರನ್ನ ಅಂದ್ರೆ ಹಲ್ಲೆ ಮಾಡಿದಂತಹ ಇಬ್ಬರು ಮೇಲೆ ಪೊಲೀಸರು ಒಂದು ಎಫ್ಐಆರ್ ಅನ್ನ ದಾಖಲಿಸ್ತಾರೆ. ಸೊ ಹೀಗಾಗಿ ಕೇಸನ್ನ ದಾಖಲಿಸಿದ ನಂತರವಾಗಿ ಅವರನ್ನು ಸಹ ಬಿಡುಗಡೆಗೊಳಿಸಲೇಬೇಕು ಅಂತ ಹೇಳಿ ಬಿಎಂಆರ್ಸಿಎಲ್ ನ ಸಿಬ್ಬಂದಿಗಳು ಪಟ್ಟು ಹಿಡಿದಿದ್ರು. ಆದ್ರೆ ಬಿಎಂಆರ್ಸಿಎಲ್ ನ ಸಿಬ್ಬಂದಿಗಳ ಪಟ್ಟು ಹಿಡಿದಿದ್ದಕ್ಕೆ ಇದು ಕಾನೂನು ರೀತಿಯ ಕ್ರಮವನ್ನ ಜರುಗಿಸೋದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಹೀಗಾಗಿ ನಾವು ಏನು ಮಾಡಕ್ಕೂ ಆಗೋದಿಲ್ಲ ಅಂತ ಹೇಳಿದ ನಂತರ ಅವರಿಗೆ ಒಂದು ಜಾಮೀನು ಮೇಲೆ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಿದ ನಂತರವಷ್ಟೇ ಈಗ ಬಿಎಂಆರ್ಸಿಎಲ್ ನ ಸಿಬ್ಬಂದಿ ಸಹ ತಮ್ಮ ಒಂದು ಪ್ರತಿಭಟನೆಯನ್ನ ವಾಪಸ್ ಪಡೆದಿದ್ದಾರೆ. ಮುಂದಿನ ಗುರುವಾರ ಮತ್ತು ಶುಕ್ರವಾರ ಒಂದು ಸಭೆಯನ್ನ ಕರೆದಿದ್ದು ಈ ಸಭೆಯಲ್ಲಿ ಪ್ರಮುಖವಾಗಿ ಒಂದು ಸಂಘಟನೆಯನ್ನ ರಚಿಸುವುದರ ಜೊತೆಯಲ್ಲಿ ತಮ್ಮ ಒಂದು ಪ್ರಮುಖ ಬೇಡಿಕೆಗಳು ಏನಿವೆ, ಈ ಒಂದು ಹಲ್ಲೆ ಆಗುವಂತದ್ದಾಗ್ಬೋದು ಇಂಥವನ್ನೆಲ್ಲ ಸಹ ತಡೆಗಟ್ಟಬೇಕು ಅನ್ನೋದನ್ನ ಸಹ ಅದರ ಪ್ರಮುಖವಾದಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಬಂಧಿತರನ್ಗೆ ಒಂದು ಜಾಮೀನು ಬೇಲ್ ಕೊಡುವ ಮುಖಾಂತರ ಓಕೆ, ಧನ್ಯವಾದ ಪವನ್. ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೀವಿ. ಹಾಗೆ ಮತ್ತೊಂದು ವಿಚಾರ ಅಂತಂದರೆ, ಈಗ ಏನು ರೈಲು ಸಂಚಾರ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಅದಕ್ಕೆ ತಕ್ಕಂತೆ ಈಗ
ಮೆಟ್ರೋ ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ಕೊಡುವಂತಹ ಕಾರ್ಯ ಕೂಡ ಆಗ್ತಾ ಇದೆ. ಹೀಗಾಗಿ ಮೆಟ್ರೋ ಸಂಚಾರ ಮಾಡಬೇಕು ಅಂತಿರೋರು ಇನ್ನೇನು ಕೆಲವೇ ಹೊತ್ತಲ್ಲಿ ನೀವು ಕೂಡ ಮೆಟ್ರೋ ಸ್ಟೇಷನ್ ಕಡೆಗೆ ಹೋದ್ರೆ ರೈಲು ಸಂಚಾರ ಆರಂಭ ಆಗುತ್ತೆ. ನೀವು ಕೂಡ ಮೆಟ್ರೋದಲ್ಲಿ ಪ್ರಯಾಣಿಸಬಹುದಾಗಿದೆ. ಅಫ್ಕೋರ್ಸ್ ಅಲ್ಲಿಗ ಸಂಪೂರ್ಣವಾಗಿ ಟಿಕೆಟ್ ಕೊಡುವಂತಹ ಕಾರ್ಯ ಕೂಡ ಆಗ್ತಾ ಇದೆ. ಬೆಳಗ್ಗೆಯಿಂದ ಅದರಲ್ಲೂ ಲಕ್ಷಾಂತರ ಮಂದಿ ಬೆಳಗ್ಗಿನ ಕಚೇರಿಗೆ ಹೋಗುವಂತಹ ನಿಟ್ಟಿನಲ್ಲಿ ಮೆಟ್ರೋ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆದರೆ ಇವತ್ತು ಮೆಟ್ರೋ ಸಂಚಾರ ಇಲ್ಲದೆ ಇದ್ದಂಥದಕ್ಕಾಗಿಯೇ ಬಹಳಷ್ಟು ಕಡೆ ನಗರದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಅದರಲ್ಲೂ ಕೂಡ ಈ ಮೆಟ್ರೋ ಸಂಚಾರ ಇರುವಂತಹ ಕಡೆಗಳಲ್ಲಿ ಇವತ್ತು ಬಹಳಷ್ಟು ಟ್ರಾಫಿಕ್ ಜಾಮ್ ಉಂಟಾದಂತಹ ಕಾರಣದಿಂದಾಗಿ ಒಂದು ಹಂತದಲ್ಲಿ ಸಂಚಾರ ವ್ಯವಸ್ಥೆ ಕೂಡ ಅಸ್ತವ್ಯಸ್ತ ಆದಂತಹ ರೀತಿಯಲ್ಲಿತ್ತು. ಈಗ ಈ ಎಲ್ಲ ಆತಂಕ ಏನಿತ್ತು, ಪ್ರಯಾಣಿಕರ ಆತಂಕ, ಮೆಟ್ರೋ ಇವತ್ತು ಇರೋದೇ ಇಲ್ವೇನೋ ಅನ್ನುವಂಥ ರೀತಿಯಲ್ಲಿ ಆ ಆತಂಕ ಸದ್ಯದ ಮಟ್ಟಿಗೆ ದೂರ ಆಗಿದೆ. ಕಾರಣ ಅಂತಂದ್ರೆ ಹೇಮಂತ್ ನಿಂಬಾಳ್ಕರ್ ಅವರು ಇವತ್ತೊಂದು ಸಭೆ ನಡೆಸಿ ಮನವೊಲಿಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ನಮ್ಮ ಅಂದ್ರೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ಸಿಬ್ಬಂದಿ ಮೇಲೆ ನಿಮ್ಮ BMRCL ಸಿಬ್ಬಂದಿ ಹಲ್ಲೆ ನಡೆಸಿರುವಂತಹ ಕಾರಣದಿಂದಾಗಿ ಅವರ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ. ಆದರೆ ಜಾಮೀನಿನ ಮುಖಾಂತರವಾಗಿ ಅವರನ್ನು ಹೊರತರುವಂತಹ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡ್ತೀವಿ ಅನ್ನುವಂತಹ ಭರವಸೆ ಆಗಿರ್ಬೋದು. ಜೊತೆಗೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ BMRCL ಸಿಬ್ಬಂದಿ ತಮ್ಮ ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಈ ಮುಖಾಂತರವಾಗಿ ಮೆಟ್ರೋ ಸಂಚಾರ ಮತ್ತೆ ಆರಂಭ ಆಗಿದೆ. ಯಾವ ಕಡೆ